ಗೀತಾ ಗೀತಾ 4 ಮಲಗಿದೆ, 4 ತಿರುಗಿದೆ. ಅಂದರೆ 50-50 ನನಗೆ ಮ್ಯಾಚ್ ಟೈ ಆಗುತ್ತೆ. ಇದರಿಂದ ನೀವೇನು ನೋಡ್ತಾ ಇದ್ದೀರಾ ಗುರೂಜಿ? ಅವಳೇನ ಹುಡುಗಿ ಅಂತ ಗ್ಯಾರಂಟಿ ಮಾಡ್ಕೋತಿದ್ದಾರೆ. ಅಲ್ಲ, ಅವಳೇ ಇವಳು ಅನ್ನೋದು ಆಕೆಯನ್ನು ಮುಟ್ಟಿದಾಗ ವಾತಾವರಣದಲ್ಲಾದ ಬದಲಾವಣೆಯಲ್ಲೇ ತಿಳಿದಾಗಿದೆ. ಇಲ್ಲಿ ಅವಳು ನಿಮ್ಮ ಮನೆಗೆ ಯಾವ ದಾರಿಯಲ್ಲಿ ಬರ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೋತಾ ಇದ್ದೀನಿ. ಬರೋದು ಗೊತ್ತಾಗತ್ತೆ ಅನ್ನೋದಾದ್ರೆ ಅವಳು ನನ್ನ ತಂಗಿಯಮ್ಮನ ಯಾವ್ಯಾವ ಥರ ಎಲ್ಲ ಕಾಡ್ತಾಳೆ ಅಂತಾನು ಗೊತ್ತಾಗುತ್ತೆ ಅಲ್ಲೋ ಗುರುಜಿ? ಮೊದಲು ಅವಳು ಬರೋ ದಾರಿ ಗೊತ್ತಾಗ್ಲಿ, ಆಮೇಲೆ ಮಿಕ್ಕಿದ ವಿಚಾರನ ನೋಡೋಣ. ಅಲ್ಲ ತಂಗಿವ್ವ, ಅವಳ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಳ್ಳೋಕೆ ಗುರೂಜಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದಾರಂತಂದ್ಮೇಲೆ ನಿಂಗೆ ಕಷ್ಟ ಕೊಡೋಕೆ ಅವಳು ಏನಾದರೂ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದಾ? ಅಥವಾ ಅಂಥ ಕೆಲಸ ಮಾಡೋಕೆ ಅವಳು ಸಿದ್ಧಳಾಗ್ತಿದ್ದಾಳ? ಅಣ್ಣ, ಅವ್ರು ಹೇಳೋ ತನಕ ಕಾಯೋದು ಕಲಿ. ಕಾದು ಕಾದು ಕುದಿಯೋ ಸ್ಥಿತಿಗೆ ಬಂದಿದೆ. ಆ ಮಾತಾಯಿ ಅದೇನು ಕುದಿಸ್ತಿದ್ದಾಳೋ ದೇವನೇ ಬಲ್ಲ. ನಮ್ಮ ಕಾಲದಲ್ಲಿ ಮೇಷ್ಟ್ರು ಅಂದರೆ ಖುಷಿಯಿಂದ ಕ್ಲಾಸ್ ಎಲ್ಲ ತುಂಬಿರ್ತಾ ಇತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಲಿಯೋ ಆಸಕ್ತಿ ಇರ್ತಾ ಇತ್ತು. ಆದರೆ ಇವನೊಬ್ಬನಿಂದ ಛೇ, ಯಾಕೆ ನೀವು 4 ಜನ ಇನ್ನೂ ಇಲ್ಲೇ ಕೂತಿದ್ರಲ್ಲ, ಹೋಗಿ ಎಲ್ಲೋ ಹೊರಟ್ರಲ್ಲ, ಹೋಗಿ ನೀವು ಹೊರಗಡೆ ಹೋಗಿ ಆಟ ಆಡಿ. ಕ್ಷಮಿಸಿ ಸರ್, ನಾವು ಕಾಲೇಜಿಗೆ ಬರೋದು ಗೇಮ್ ಆಡಕ್ಕಲ್ಲ, ವಿದ್ಯೆ ಕಲಿಯಕ್ಕೆ. ದಯವಿಟ್ಟು ಪಾಠ ಮಾಡಿ ಸರ್. ಕೇಳೋಕ್ ಅವ್ರಿಲ್ಲ ಅಂದ್ರೆ ನಾವಿದೀವಲ್ಲ ಸರ್. ದುಡ್ಡಿರೋರ್ಗೆ ವಿದ್ಯೆ ಏನೂ ತರದೇ ಇರ್ಬೋದು, ಆದ್ರೆ ವಿದ್ಯೆ ನಮ್ಗೆಲ್ಲ ಕೊಡುತ್ತೆ, ಎಲ್ಲ ತರತ್ತೆ. ನಮ್ ಜೀವನದಲ್ಲೇ ಸೌಭಾಗ್ಯ ಆಗತ್ತೆ. ಅದನ್ನ ಕಿತ್ಕೋಬೇಡಿ ಸರ್. ಒಬ್ಳು ತಾಯಿ ತನಗ್ 10 ಜನ ಮಕ್ಳಿದ್ರು ಊಟ ಹಾಕ್ತಾಳೆ, ಒಬ್ಳಿದ್ರು ಊಟ ಹಾಕ್ತಾಳೆ. ಮಕ್ಳನ್ನ ಉಪವಾಸ ಬಿಡಲ್ಲ ಸರ್. ಓಕೆ ಫೈನ್ ಅಮ್ಮ, ಕೂತ್ಕೊಳ್ಳಿ, ಪಾಠ ಮಾಡ್ತೀನಿ. ಓಕೆ, ಆಗಲೇ ನಾವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾಡೋಣ. ಆನ್ ದ ಅದರ್ ಹ್ಯಾಂಡ್, ಡೀಲ್ಸ್ ವಿತ್ ಎ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ದಿ ಎಕಾನಮಿ. That's called macroeconomics. ಯಾಕೋ ಗೇಮ್ ನಿಮ್ಮ ಜೊತೆ ಆಡಬೇಕು ಅನಿಸ್ತಾ ಇದೆ ಮಿಸ್ಟ್ರೆ. ಆಡ್ಬೋದಾ ಮಿಸ್ಟ್ರೆ? ಅಲ್ಲ ವಿಜಿ ಮೇಷ್ಟ್ರೆ, ನಿಮ್ಮ ಮಗಳು ಬೇರೆ ಕಾಲೇಜ್ ಅಲ್ವಾ? ಆಕೆಗೂ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇಲ್ಲ 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 ವಿಜಯ್, ಪಾಠ ಮುಗೀತು, ಪಾಠ ಮುಗೀತು. ಹಾ, ಸರ್ ಸರ್ ಸರ್, ನಾವ್ ಪಾಠ ಕೇಳ್ತೀವಿ ಸರ್. ನಮಗ್ ವಿದ್ಯೆ ಮುಖ್ಯ ಅಂತ ಆಗ್ಲೇ ಹೇಳಿದ್ನಲ್ಲ. ಇವನ್ನ ಮಟ್ಟ ಹಾಕೋರೇ ಇಲ್ಲ. ಇವನು ಬೇಗ ಓದ್ ಮುಗಿಸಿ ಈ ಕಾಲೇಜಿಂದ ಹೊರಗೆ ಹೋದ್ರೆ ಸಾಕು, ಬರೋ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತೆ. ಛೇ,
ಒಂದೇ ದಾರಿ ಕಾಣ. ರೀ ಏನೇ ಅದು? ಕ್ಯಾರಿಯರ್ ಆಗ್ಲೇ ಕೊಟ್ಟಿಯಲ್ಲೇ? ಅಲ್ಲ ರೀ, ಅಯ್ಯ ಕರ್ಚಿಫು ಆಗ್ಲೇ ಕೊಟ್ಟಿದ್ಯಲ್ಲೇ ನೋಡು. ಅದು ಅಲ್ಲ ರೀ, ಅದು ಅದೇನಂತ ಜ್ಞಾಪಿಸ್ಕೊಂಡು ನಾನ್ ಸಂಜೆ ಆಫೀಸಿಂದ ಬಂದ್ಮೇಲೆ ಹೇಳು. ಈಗ ಆಫೀಸ್ ಟೈಮ್ ಆಯ್ತು ಬರ್ಲಾ? ಅಲ್ಲ ರೀ ರೀ ಒಂದ್ ನಿಮಿಷ ರೀ ರೀ ಒಂದ್ ನಿಮಿಷ ರೀ. ಅದೇನು ಅಂತ ಹೇಳಿ ಟೈಮ್ ಆಯ್ತು. ಸಂಜೆ ಆಫೀಸಿಂದ ಬೇಗ ಬರ್ತೀರಾ? ಯಾಕೋ? ಏನಿಲ್ಲ ರೀ, ಗೀತಾ ಕಾಲೇಜ್ಗೆ ಫಸ್ಟ್ ಬಂದ್ಲು ಅಂತ ಮಂತ್ರಿ ಹೆಂಡ್ತಿನೇ ಮನೆವರೆಗೂ ಬಂದು ಸ್ವೀಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂಭ್ರಮನ ನಾವು ಆಚರಿಸ್ಬೇಕಲ್ವಾ ರೀ? ಅದಕ್ಕೆ ತಾವೇನ್ ಪ್ಲಾನ್ ಮಾಡಿದಿರೋ? ದೊಡ್ಡದಾಗೇನು ಪ್ಲಾನ್ ಮಾಡಿಲ್ಲ ರೀ. ಅಲ್ಲಿ ಗ್ರೌಂಡ್ ಹತ್ರ ಪಾನಿಪುರಿ ಅಂಗಡಿ ಇದೆಯಲ್ಲ, ಅಲ್ಲಿ ಮಕ್ಕಳು ನಾವೆಲ್ಲ ಪಾನಿಪುರಿ ತಿನ್ನೋದು, ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರೋದು, ಆಮೇಲೆ ಯಾವುದಾದ್ರೂ ಸಿನಿಮಾಗೆ ಹೋಗೋದು. ಸಿನಿಮಾನ? ಹಾ, ಮಾಲ್ಗೆಲ್ಲ ಹೋಗೋದೇನು ಬೇಡ ರೀ, ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅಂತ ನನಗೂ ಗೊತ್ತು. ಇಲ್ಲೇ ಅದನ್ನ ಹತ್ರದಲ್ಲಿ ಥಿಯೇಟ್ರಿಗೆ ಹೋಗೋಣ, ನಿಮ್ಗೆ ಇಷ್ಟವಾದ ಸಿನಿಮಾನೇ ನೋಡೋಣ ರೀ. ಹೋಗೋಣ ರೀ. ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡ್ಬೇಕಾ ಸುಶೀಲಾ? ಅವಳು ನನ್ನ ಮಗಳಾಗಿರೋದ್ರಿಂದಾನೇ ನನ್ನ ಜೀನ್ಸ್ ಅವಳಿಗೆ ಬಂದಿದೆ. ನನ್ನ ಬುದ್ಧಿವಂತಿಕೆ ಅವಳಲ್ಲಿ ಹರಿದಿದೆ. ಜಾಣತನ ನಂದು, ಜ್ಞಾನ ನಂದು, ನೆನಪಿನ ಶಕ್ತಿ ನಂದು. ಅದಕ್ಕೆ ಅವಳು ಫಸ್ಟ್ ರ್ಯಾಂಕ್ ಬಂದಿರೋದು. ಮೂಲ ನಾನೇ ಅಂದಮೇಲೆ ಸಂಭ್ರಮನು ನಂದೆ. ಅದರಲ್ಲಿ ಬೇರೆಯವ್ರಿಗೆ ಯಾಕೆ ಪಾಲು ಕೊಡಬೇಕು? ಎಲ್ಲ ನನ್ನಿಂದಾನೇ ಆಗಿರೋದು ಅಂತ ಮಿನಿಸ್ಟರ್ ಮನೆಯವ್ರು ಹೇಳೋದ್ರಲ್ಲ. ನಿನ್ ಬಯಕೆ ಒಂದು ಪ್ಲೇಟ್ ಪಾನಿಪುರಿಗೆ, ಒಂದು ಸಿನಿಮಾಗೆ ಮಗಳನ್ನ ಮುಂದೆ ತರಬೇಡ. ತಿಂಗಳಿಗೆ 300 ರೂಪಾಯಿ ಕೇಬಲ್ ಫೀಸ್ನ ಪೀಕ್ತಾ ಇದ್ದೀನಿ. ಅದರಲ್ಲೇ ಯಾವ್ದಾದ್ರು ಒಂದು ಸಿನಿಮಾ ಹಾಕೊಂಡು ತೋರ್ಸೋ. ಮನೇಲಿರೋ ಪುರಿ ತಿಂದು ನೀರು ಕುಡಿ, ಅದೇ ಪಾನಿಪುರಿ ಆಗುತ್ತೆ. ಬರ್ಲೋ? ಅಲ್ಲ ರೀ, ಮಕ್ಕಳು ಹೇಳದನ್ನ ತಿಳ್ಕೋ. ನಾಲ್ಗೆಗೂ ವಯಸ್ಸಿಗೂ ರುಚಿ ತೋರಿಸಬಾರ್ದು. ಇವತ್ತು ತಿನ್ನುತ್ತೆ, ನಾಳೆ ತಿಂದದನ್ನೇ ಮತ್ತೆ ಮತ್ತೆ ಬೇಕು ಅನ್ನತ್ತೆ. ನೋಡು ಸುಶೀಲಾ, ಹೆಣ್ಣಾಗಿ ಹೆಣ್ಣು ಮಕ್ಕಳಿಗೆ ಏನ್ ಕಲಿಸಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಗಂಡಾಗಿ ನಾನ್ ನಿನ್ಗೆ ಹೇಳ್ಕೊಡ್ಬಾರ್ದು ಅಲ್ವಾ? KEB ಬಿಲ್ಲು, ಕೇಬಲ್ ಬಿಲ್ಲು, TV EMI ಇಷ್ಟೆಲ್ಲ ಕಟ್ಟಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಲೆಕ್ಕವಿಲ್ಲದವನ ಬದುಕು ದುಃಖಕ್ಕೆ ಮೂಲ. ಸರ್ವಜ್ಞ ಅಲ್ಲ, ಸರ್ವಜ್ಞ ಹೇಳಿಲ್ಲ, ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನಗೆ ಒತ್ತಿ ಒತ್ತಿ ಹೇಳೋದು. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿನಗೆಲ್ಲ ಅರ್ಥ ಆಗುತ್ತೆ. ನನ್ನ ಕರ್ಮ. ಅವನು ನೀನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ ಗೀತಾ. ನೋವು ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ ನೋಡು, ಹಾಗೆ ಮಾಡ್ತಿದ್ದಾನೆ. ನರ್ಕ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾನೆ ಕಣೆ ಗೀತಾ. ಅವನು ಸರಿ ಹೋಗಲ್ಲ ಕಣೆ. ಅವನಮ್ಮ ಬಂದು ಬುದ್ಧಿ ಹೇಳಿದ್ರು ಕೇಳ್ದಿರೋ ಕಚ್ಚಡ ಅವನು. ಇದು ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಗೊತ್ತಿದ್ರು ಕೂಡ ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂದರೆ ಅವನು ತೊಂದರೆ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಅರ್ಥ. ಈಗೇನೇ ಮಾಡೋದು? ಮನೆಗೆ ಹೋದ್ರೆ ಕಾಲೇಜಿಗೆ ಚಕ್ಕರಾಗಿ ಬಂದಿದ್ಯಾ ಅಂತಾರೆ, ಇಲ್ಲಿದ್ರೆ ಪಾಠಕ್ಕೆ ಚಕ್ಕರ್ ಹಾಕಿಸ್ತಾನೆ. ಹೀಗೆ ಮುಂದುವರೆದ್ರೆ ಏನೇ ಕತೆ? ನಾವು ಹೋಲ್ಸೇಲ್ ಆಗಿ ಫೇಲ್ ಆಗ್ಬೋದು ಗೀತಾ. ಒಟ್ನಲ್ಲಿ ಇದಕ್ಕೆಲ್ಲ ಕಾರಣ ಗೀತಾ ಫಸ್ಟ್ ಬಂದಿದ್ದ. ಇದರಿಂದ ಎಲ್ಲಾರ್ಗೂ ತೊಂದ್ರೆ ಅಲ್ವಾ? ಇದೆಲ್ಲ ಸಹಿಸ್ಕೋಬೇಕು. ಇಲ್ಲ, ಸಹಿಸ್ಕೋಬಾರ್ದು. ಕೊಡೋ ತೊಂದ್ರೆನ ಕ್ವೆಶ್ಚನ್ ಮಾಡಬೇಕು. ಕೇಳೋರು ಇಲ್ದೇ ಇದ್ದಾಗ್ಲೇ ಇಂಥವ್ರದ್ದು ಜಾಸ್ತಿ ಆಗೋದು. ಬೇಡ ಗೀತಾ, ಅವ್ನು ನಿನ್ನನ್ನು ರುಚಿಗೆಪ್ಸಿ ಜಗಳ ಮಾಡಿಸಿ ನಿನಗೇನೋ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಹಾಳು ಮಾಡಕ್ಕೆ ಪ್ಲಾನ್ ಮಾಡ್ದವನು ಮಂಚ ಅನ್ಸ್ಕೊಳಲ್ಲ. ತೊಂದರೆ ಆಗ್ತಿರೋದನ್ನ ನೋಡ್ಕೊಂಡು ಸುಮ್ನಿರೋರು ಮನುಷ್ಯ ಅನ್ಸ್ಕೊಳಲ್ಲ. ಪಾಠ ನಿಲ್ಲಿಸ್ತವನ್ಗೆ ಪಾಠ ಕಲಿಸ್ತೀನಿ.
ಏನ್ ಗುರುಜಿ ಅದು? ಗ್ರಹಗಳ ಹೆಸರೆಲ್ಲ ಬರೆದ್ರಿ, ಗುಣಕಾರ ಭಾಗಕಾರ ಎಲ್ಲ ಮಾಡಿ 0 ಅಂತ ಬರೆದ್ರಿ, ಕೊನೆಗೊಂದು ಇಷ್ಟು ಉದ್ದದ ಬಾಣ ಬರೆದ್ರಿ, ಬಾಣದ ತುದಿಗೆ ವಿಜಯ್ ಅಂತ ಬರೆದ್ರಿ. ಅದರ ಅರ್ಥ ವಿಜಯ್ 0 ಅಂತಲೇ. 0 ಪಕ್ಕ ಅಂದ್ರೆ 0 ಮುಂದೆ 1 ಹಾಕಿದ್ರೆ 1 ಅಂತ ಅರ್ಥ. 0 ಹಿಂದ್ಗಡೆ 1 ಹಾಕಿದ್ರೆ 10 ಅಂತ ಅರ್ಥ. ಅದರ ಅರ್ಥ ಈ ಹುಡುಗಿ ಹಿಂದೆ ನಿಂತು 10 ಅವತಾರದಲ್ಲಿ ಕಾಣಿಸ್ಕೋತೀನಂತ ಹಣೆ ಬರಹ ಹೇಳ್ತಾ ಇದೆ. 10 ಅವತಾರ? ಅವಳದು ಬೇಡೋ ಜಾತಕ ಅಲ್ಲ, ಕಾಡೋ ಜಾತಕ. ಸದ್ಯಕ್ಕೆ ಪರಿಸ್ಥಿತಿ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇದೆ. ಆದ್ರೆ ಆ ಪರಿಸ್ಥಿತಿ ದಾಪುಗಾಲ್ ಹಾಕೋಕೆ ಶುರುವಾಗಿದೆ. ಕ್ಷಣಗಣನೆ. ಯಾ ಗುರುಜಿ, ನೀವು ಇಷ್ಟು ದೊಡ್ಡ ದೊಡ್ಡದಾಗೆಲ್ಲ ಹೇಳಿದ್ರೆ ದೇವರಾಣೆಗೂ ನಂಗೆ ಅದೇನು ಅಂತ ಅರ್ಥ ಆಗಲ್ಲ ಗುರುಜಿ. ನೀವು ಸ್ಪಷ್ಟವಾಗಿ ನೇರವಾಗಿ ಆ ಕಾಡೋ ಹೆಣ್ಣು ಯಾವ ದಾರಿಯಿಂದ ಹೇಗೆ ಬಂದು ನಮ್ಮ ಮನೆಯೊಳಗಡೆ ಸೇರ್ಕೋತಾಳೆ ಅನ್ನೋದನ್ನ ಹೇಳಿಬಿಡಿ ಸಾಕು ಪ್ಲೀಸ್. ನಿಮ್ಮ ಮಗ ವಿಜಯನ ಹೆಂಡತಿಯಾಗಿ ನಿಮ್ಮ ಮನೆ ಬಂದು ಸೇರ್ತಾಳೆ. ನಿಮ್ಮ ಮನೆಯ ಸೊಸೆಯಾಗಿ ಅವಳು ಬರ್ತಾಳೆ.